ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಯಸ್ಥಾಯ ವಾಮನಾಯ ನಮೋ ನಮಃ. ಅದು ಯಾರಿಗೆ? ಅವರೆಲ್ಲ ಎಲ್ಲ ಪ್ರಿಯನೇ ಅವರಿಗೆ. ಗೊತ್ತಾಯ್ತಾ? ಅದು ಒಂದೊಂದು ಕೆಲವರು ಪಾಸ್ ಆಗ್ಲಿಕ್ಕೆ ಬೇಕಾ ಓದ್ಕೋತಾರಲ್ಲ, ಅವರಿದ್ದಾಗಲ್ಲ ಎಲ್ಲ ಓದ್ಕೊಳ್ಳೋದು. ಅದರಿಂದ ಆಗಿರ್ತಾರೆ. ಏನಾಗಿತ್ತು ನಿನ್ನೆ? ಕಾಠಕ. ಈಗ ಮುಂದೆ ಹೇಳ್ತಾರೆ, ಯಥಾ ಪುರಸ್ತಾತ್ ಶಾಂತ ಸಂಕಲ್ಪ ಸುಮನಾ ಯಥಾಸ್ಯ ಅದಲ್ಲಾಗಿದೆ. ಈಗ ಅನ್ಯಶ್ರೇಯೋ ಅದಾಗಿತ್ತಾ? ಇದಾಗಿಲ್ಲ. ಸಸಾಂಪರಾಯ ಪ್ರತಿಭಾತಿ ಬಾಲಂ ಬಾಲಂ ಅದು ಆಗಿದೆ. ಆಖ್ಯಂ ವಿಷ್ಣುವಾಖ್ಯಂ ಇದು ನೈಷಾತರ್ಕೇಣ ಆಗ್ಬೇಕಲ್ಲ. ತಮ್ ದುರ್ದರ್ಶಮ್ಮ ಇಲ್ಲಿದೆ. ತಮ್ ದುರ್ದರ್ಶಂ ಇಲ್ಲಿದೆ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರಿಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ. ಶ್ರೇಯಸ್ಸು ಅಂದರೆ ಇದು. ಪ್ರೇಯಸ್ಸಿಂದ ಕೆಲಸ ಆಗೋದಿಲ್ಲ. ನಮಗೇನು ನಮಗೆ ಪ್ರೇಯಸ್ಸು ಶ್ರೇಯಸ್ಸರ ಕಾನ್ಸೆಪ್ಟೇ ಗೊತ್ತಿಲ್ಲ. ಬರೀ ಪ್ರೇಯಸ್ ಅಷ್ಟೇ ಗೊತ್ತಿದ್ದಾಗ ಬಡಿ ಮೇಲಿಗೆ ಅಂತ ಎರಡೂ ಗೊತ್ತಿದ್ರೆ ಬಡಿ ಮೇಲಿಗೆ ಆಗುತ್ತೆ, ಒಂದೇ ಗೊತ್ತಿದ್ರೆ ಆಗೋದಿಲ್ಲ. ಕಂಡಿದ್ದೆಲ್ಲ ನಮಗೆ ಶ್ರೇಯಸ್ಸು ತಿಳ್ಕೊಬಿಡುತ್ತೆ. ಅದಲ್ಲ ಅದು. ಮನುಷ್ಯ ನಮಗೆ ಆನಂದ ಆಗಬೇಕು, ದುಃಖ ಆಗಬಾರ್ದು. ಇದು ಬೇರೆ ಕಾನ್ಸೆಪ್ಟ್ ಇದು. ಇದನ್ನು ನಾವು ಕ್ರೈಟೀರಿಯಾ ಮಾಡಿಕೊಂಡ್ರೆ ಲೈಫ್ ಸರಿಯಾಗಿರುತ್ತೆ. ಅದು ಮಾಡ್ತಾ ಇಲ್ಲ. ಬೇರೆಯವ್ರನ್ನ ಕಂಪೇರ್ ಮಾಡ್ತಾನೆ. ಅವನಿಗೆ ಅದಿದೆ, ಅದು ಇರಬೇಕು, ನಿಮಗೆ ಬೇಕಾದೋ ಇಲ್ಲ, ಅವನಿಗಿದೆ ನಂಗೆ ಬೇಕು, ಈ ಕಾನ್ಸೆಪ್ಟ್ ಇರಬಾರ್ದು. ಗೊತ್ತಾಯ್ತು? ನಮಗೆ ಬೇಕು ಬೇರೆ, ಅವನಿಗಿದೆ ನಮಗೆ ಬೇಕು ಅನ್ನೋದು ತಪ್ಪದು. ಇದು ಇವತ್ತು ಬರೀ ಎಲ್ಲರೂ ಕಂಪೇರ್ ಮಾಡಿಕೊಂಡೆ ಬದುಕ್ತಿರೋದು ಪ್ರತಿಯೊಂದು ಕೂಡ. ಅದ್ರ ಲೈಫ್ ಅಲ್ಲ ಅದು, ಡೆತ್ ಆ್ಯಕ್ಚುಲಿ ಡೆತ್. ಅದನ್ನೇ ಹೇಳ್ತಾರೆ, ಹರ್ಷಶೋಕೆ ಶೋಕವು ಜಹಾತಿ. ಹರ್ಷಶೋಕಗಳು ಲೌಕಿಕವನ್ನು ಬಿಡಲಿಕ್ಕೆ ಯಾವಾಗ ಸಾಧ್ಯ ಅಂದರೆ ಆ ದೇವರನ್ನು ತಿಳ್ಕೋಬೇಕು. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ. ದುರ್ದರ್ಶ ಬರೀ ಕಣ್ಣಿಗೆ ಕಾಣೋದೇ ಇಲ್ಲ, ಅವನೇ ಅನುಗ್ರಹ ಮಾಡಬೇಕು. ಗೂಢಂ ಗುಪ್ತನಾಗಿದ್ದಾನೆ, ಅನುಪ್ರವಿಷ್ಟಂ ಎಲ್ಲರಲ್ಲೂ ಪ್ರವೇಶ ಮಾಡಿದ್ದಾನೆ, ಗುಹಾಹಿತಂ ಗುಹಾ ನಮ್ಮ ಹೃದಯದಲ್ಲಿದ್ದಾನೆ, ಗುಹ್ವರೇಷ್ಠಂ ಯಾವಾಗಲೂ ಗಹ್ವರದಲ್ಲಿ ಇದ್ದಿದ್ದಾನೆ, ಪುರಾಣಂ ನಮಗಿಂತ ಅತ್ಯಂತ ಪ್ರಾಚೀನ, ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಬೇರೆ ರೀತಿಯಕ್ಕೆ ಬರೋದಿಲ್ಲ. ಅಧ್ಯಾತ್ಮ ಯೋಗವನ್ನು ತಿಳಿಯೋದ್ರ ಮೂಲಕವೇ ಇವನನ್ನು ಮತ್ವ ತಿಳಿದು ಧೀರ ಹರ್ಷಶೋಕವು ಜಹಾತಿ. ಧೀರನಾಗಿ ಲೌಕಿಕ ಸುಖ ದುಃಖಗಳನ್ನು ದಾಟಿ ಬಿಡುತ್ತಾನೆ. ಇದು ಬಹಳ ಮುಖ್ಯ. ಭಾಷ್ಯ ಗಹ್ವರೇ ಮುಕ್ತಜೀವೇ ಸ್ಥಿತಂ. ನೋಡೋದಕ್ಕೆ ಏನಾಗುತ್ತೆ? ಗುಹಾಹಿತಮ್ಮು ಗಹ್ವರೇಷ್ಠಂ ಅಂತ ಎರಡು ಪದ ಇದೆ. ಎರಡಕ್ಕೂ ಸಾಮಾನ್ಯ ಒಂದೇ ಅರ್ಥನೇ. ಗುಹೆಯಲ್ಲಿರೋನು ಗಹ್ವರದಲ್ಲಿರೋನು ಎಲ್ಲ ಗುಹೆ ಇದ್ದುಕೊಂಡು ಗಹ್ವರನೇ ರಿಪೀಟ್ ಆಯ್ತಲ್ಲ ಅಂತ ಪ್ರಶ್ನೆ. ಆಚಾರ್ಯ ಅಲ್ಲ, ಇಲ್ಲಿ ಗುಹಾಹಿತಂ ಅಂದರೆ ನಮಗೆ ಹೇಳಿದ್ದು ಸಾಧನೆಗೆ. ಗಹ್ವರೇಷ್ಠ ಮುಕ್ತರಲ್ಲಿರೋನು ನೋಡಿ. ಮುಕ್ತ ಜೀವೇ ಸ್ಥಿತಂ ಗಹ್ವರೇ ಸ್ಥಿತಂ. ಗಹ್ವರೇಷ್ಠಂ ಅಂದರೆ ಇಷ್ಟಂ ಅಲ್ಲ, ಅದು ಗಹ್ವರೇ ಸ್ಥ ಉತ್ತಿಷ್ಠ ಇದ್ದ ಹಾಗೆ ಆ ಮಹಾಪ್ರಾಣ ಆಗಿದೆ. ಏತಶ್ರುತ್ವ ಸಂಪರಿಗೃಹ್ಯ ಮರ್ತ್ಯ ಪ್ರವೃಹ್ಯ ಧರ್ಮಂ ಅಣುಮೇನಮಾಪ್ಯ ಸಮೋದತೆ ಮೋದನೀಯಂ ಹಿ ಲಬ್ಧ್ವಾ ವಿವೃತಂ ಸತ್ಮ ನಚಿಕೇತಸಂ ಮನ್ನೇ. ಏತಶ್ರುತ್ವ ದೇವ್ರ ಬಗ್ಗೆ ಮೊದಲು ಕೇಳಬೇಕು ನಾವು, ಶ್ರವಣ. ಸಂಪರಿಗೃಹ್ಯ ಅವನು ಹಿಡಿಬೇಕು ಗಟ್ಟಿಯಾಗಿ ದೇವರನ್ನು. ಮರ್ತ್ಯ ಬಸ್ ನೋಡಿದ್ರೆ ಬೋರ್ಡ್ ಹಿಡಿಯಿದ್ದಾರೆ ಬಸ್ಸನ್ನು. ಟ್ರೈನ್ ಬಸ್ ಹೋಗ್ತಿರ್ಬೇಕಾದ್ರೆ ಯಾರು ಸತ್ತೋಗಿದ್ದಾರೆ ಮೊನ್ನೆ, ಹೋಯ್ತು ಅಂತೇಳಿ. ಅದು ಅಂದರೆ ಅಷ್ಟು ಅವಸರ ಇದೆ ಆಗ. ಆ ದೇವ್ರ ಕೆಲಸಕ್ಕೆ ಹಾಗೋಗ್ಬೇಕು. ಸಾಧನೆಗೆ ಆಗಿರಬೇಕು ಅಂದರೆ ಮಿಸ್ ಮಾಡಬಾರ್ದು. ಧರ್ಮಂ ಅದು ಧರ್ಮ ಏನು ಗೊತ್ತಾ? ಇದು ಅಣು ಬಹಳ ಸೂಕ್ಷ್ಮ ಧರ್ಮ. ಧರ್ಮ ಸೂಕ್ಷ್ಮ ಅಂತ ಕರೆಯೋದಿಲ್ಲ, ಸೂಕ್ಷ್ಮ ಅದು. ಏನಂ ಆಪ್ಯ ಇದನ್ನು ತಿಳಿದು ಅದಕ್ಕೆ ಇನ್ನೊಂದು ಅರ್ಥ, ಸೂಕ್ಷ್ಮವಾದ ದೇವರನ್ನು ಹೊಂದಿ ಸಮೋದತೆ ಮೋದನೀಯಮ್ಮಿಲ್ಲ ಆನಂದವಾಗಿರ್ತಾರೆ. ಅಲ್ಲಿವರೆಗೂ ಆನಂದ ಸಿಗೋದಿಲ್ಲ. ಆನಂದಪೂರ್ಣನಾದ ಪರಮಾತ್ಮನ ಸೇರೋವರಿಗೂ ಕೂಡ ಏನು ಸಿಗೋದಿಲ್ಲ? ಆನಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ವಿವೃತಂ ಪದ್ಮ ನಚಿಕೆ ಆಗ ಇಲ್ಲಿ ಅಲ್ಲಿ ಹೋದ್ಮೇಲೆ ದೇವರೇನು ಮಾಡ್ತಾರೆ, ತೆಗೆದ ಬಾಗಿಲು ವೈಕುಂಠದ ಬಾಗಿಲು ಏನಾಗುತ್ತೆ ಅವ್ರಿಗೆ, ಹೋಗ್ತಿರ್ಲಿಕ್ಕೆ ಕೆಲವು ಓಪನ್ ಆಗ್ತಿರುತ್ತೆ ನೋಡಿ, ಕೆಲವೆಲ್ಲ ಬಂದ ಕ್ಲೋಸ್ ಆಗಿಬಿಡುತ್ತೆ, ಹೋಗ್ತಾರೆ ಬರೋದು ಆ ಥರ ಓಪನ್ ಆಗಿಬಿಡುತ್ತೆ ಅಂತ ದೇವ್ರು ಮಾಡ್ತಾರೆ. ನಚಿಕೇತ ಸಮ್ಮತಿ ಲೈಟ್ಗಳು ಹಾಗೆ ಮಾಡಿದ್ದಾರೆ ಈಗ, ಗೊತ್ತಾಯ್ತಾ, ಲೈಟ್ ಆರಿಸೋದು ಹಾಕೋದು ಬೇಕಿಲ್ಲ. ಯಾವುದೋ ಒಂದು ಕಡೆ ಹೋಗ್ತಿದ್ದ ಬನ್ನಿ ಎಲ್ಲ ಯಾವುದೋ ಊರಿಗೆ ಹೋದಾಗ ಕತ್ಲೆ ಹೊತ್ತಷ್ಟು ಬೆಳಕು ಬಂತು, ಮುಂದೆ ಹೊತ್ತು ಆರೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಆರಾಯ್ತು ಅಲ್ಲಿದ್ದು ಮತ್ತೆ ಅದೇ ಕರೆಂಟ್ ಮಿಸ್ಯೂಸ್ ಆಗೋ ಚಾನ್ಸ್ ಇಲ್ಲ, ಆಗ ಯಾರು ಇದ್ದಾಗ ಮಾತ್ರ ಇರುತ್ತೆ ಅಷ್ಟೇ. ಒಳ್ಳೆ ಅಂದರೆ ಟೆಕ್ನಿಕಲಿ ಉಪಯೋಗ ಮಾಡ್ಕೋಬೇಕು ಅಷ್ಟೇ. ನಾವು ಸೈನ್ಸ್ ನಮಗೆ ಅಗೇನೆಸ್ಟ್ ಅಲ್ಲ, ನಾವು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ವಂಡರ್ಸ್ ಮಾಡ್ಬೋದು. ಮುಕ್ತ ಜೀವೇ ಸ್ಥಿತಂ ವಿಷ್ಣುಂ ವಿದಿತ್ವ ಜೀವತ್, ಅದೆಲ್ಲ ಈಗ ಉಪನಿಷತ್ತಿನ ಮಾತಿಗೆ ಭಾಷ್ಯ ಬರೀತಾರೆ. ಪ್ರವೃಹ್ಯ ಜೀವಾತ್ ಪೃಥಕ್ ಕೃತ್ಯ, ದೇವರನ್ನು ಪ್ರವೃಹ್ಯ ಅಂದ್ರೇನೋ ನಮ್ಮಿಂದ ಬೇರೆಯಾಗಿದ್ದಾನೆ. ನಮ್ಮದು ರೈಲು ಬೇರೆ, ಬಸ್ಸು ಬೇರೆ, ನಾವು ಬೇರೆ. ಅಲ್ಲಿ ಕೂತ್ರೆ ಹೋಲಕ್ಕೆ ಬರುತ್ತೆ, ನಮಗೆ ಹೊಲಕ್ಕೆ ಬರೋದು ಕೂತಾಗ ಹೋಲಕ್ಕೆ ಬರುತ್ತೆ. ದೇವರು ಬೇರೆ ಎಂಬುದು ಒಪ್ಪಿಕೊಂಡು ಆಶ್ರಯಿಸಬೇಕೆ ಹೊರತು ನಾವೇ ದೇವರು ಅಂತಾಗಿದ್ದರೆ ಈಗಾಗಲೇ ಹಾಗಿರ್ಬೇಕಾಗಿತ್ತು. ನಾವೇ ದೇವರಾಗಿದ್ದರೆ ಹೇಗಿರ್ಬೇಕಾಗಿತ್ತು, ನಾವೀಗ ದೇವರಿದ್ದಾಗಿರ್ಬೇಕು, ಅದಿಲ್ವಲ್ಲ. ಮುಕ್ತ ಜೀವೇ ಸ್ಥಿತಂ ವಿಷ್ಣುಂ ವಿಧಿ ಅವ್ರು ಹೇಳ್ತಾರೆ, ಔಪಾಧಿಕ ಅಂತ ಹೇಳ್ತಾರೆ, ಗೊತ್ತಾಯ್ತು, ಔಪಾಧಿಕ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ ಈ ರೀತಿ ಸಪರೇಟ್ ಮಾಡೋ ಶಕ್ತಿ ಯಾವುದಕ್ಕಿಲ್ಲ, ಉಪಾಧಿಗಿಲ್ಲ, ಗೊತ್ತಾಯ್ತಾ. ಇದು ವೆರಿ ಇಂಪಾರ್ಟೆಂಟ್. ಸಣ್ಣ ಪುಟ್ಟ ಚೇಂಜಸ್ ಮಾಡೋಕ್ಕೆ ಬರುತ್ತೆ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ, ಸ್ವಲ್ಪ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಪ್ರವೃಹ್ಯ ಅಲ್ಲ, ಇದು ತಾಳ ಸುಲಭ. ಅದು ವೃಹ್ ಅಂತೆ, ವೃಹ್ ಛೇದನ ಬಿಡಿಸೋದು. ಪ್ರವೃಹ್ಯ ಒಂದೇ ಧಾತು ಒಂದೇ ರೀತಿ ಕಾಣಿಸುತ್ತೆ, ಪದ ಧಾತು ಬೇರೆ ಆಗಿರುತ್ತೆ, ಗೊತ್ತಾ. ವೃಕ್ಷ ಅಂದರೆ ಕಟ್ ಮಾಡೋದು, ನನ್ನ ಬಿಡುಗಡೆ ಮಾಡಿ. ಬೇರೆ ಕಡೆ ಹಾಗಲ್ಲ, ಕೂಡಿಸೋದು ಅಂತ ಧಾತು ಬೇರೆ ಬಂದುಬಿಡುತ್ತೆ. ಇಲ್ಲಿ ತೊಗೊಳ್ಳಿ ಪೃಥಕ್ ಕೃತ್ಯ. ಪೃಥಕ್ ಕೃತ್ಯ ಅಂದ್ರೇನು, ಸಪ್ರೇಟ್ ಮಾಡಬೇಕಾದ್ರೆ. ಯಾರು ಹಲಸೆಣ್ಣು ತಿನ್ನೋದು ಕೊಡಿ, ಇನ್ನೇನು ತಿನ್ನೋಕ್ಕಾಗುತ್ತೆ ಅಂದ, ಓಪನ್ ಮಾಡೋ ಗೊತ್ತಾಗುತ್ತೆ ಅಂತ ತೆಗೆದು ನೋಡ್ಬೇಕಾದ್ರೆ. ಮುಕ್ತ ಜೀವೇ ಸ್ಥಿತಂ ವಿಷ್ಣುಂ ವಿದಿತ್ವ ಈ ಪ್ರಶ್ನೆ ಬೇಕಾದ್ರೆ ಅದೀಗ ಪ್ರಶ್ನೆ ಏನು ಕೇಳ್ತಿರೋದು ಆತೀಗ, ಮೋಕ್ಷದ ಮೇಲೆ ದೇವರ ಆಯದಿಂದ ಇರ್ತೇವೋ ಇಲ್ಲವೋ, ಹೇಗಿರ್ತೇವೆ ಅದನ್ನು ಹೇಳ್ತಾ, ಅದು ಗೊತ್ತಾಗುತ್ತೆ. ವಿದಿತ್ವ ಜೀವತಃ ಪೃಥಕ್ ಮೋದತೆ ಮೋದನೀಯಂ ತಂ ಪ್ರಾಪ್ಯ ಮುಕ್ತ ಸದೈವ ಚ ಇತಿ ಮಹಾವಾರ. ಅಲ್ಲಿ ಹೋದ ಮೇಲೆ ಪರಮಾತ್ಮನ ಅರ್ಥ ಮಾಡಿಕೊಂಡು ಮೋದನೀಯನಾದ ಪರಮಾತ್ಮ ಮೋದತೆ, ಮೋದನೀಯಂ ತಂ ಪ್ರಾಪ್ಯ ಆನಂದ ಕೊಡ್ತಕ್ಕಂಥ ಅವನನ್ನು ಸೇರಿದ ಮೇಲೆ ಮೋದತೆ ಆನಂದವಾಗಿರ್ತಾನೆ. ಏತದ್ದೇವಾಕ್ಷರಂ ಬ್ರಹ್ಮ ವಿಷ್ಣಾಖ್ಯಂ ಪರಮವ್ಯಯಂ ಸರ್ವಸ್ಯಾಲಂಬನಂ ಜ್ಞಾತ್ವಾ ಮುಚ್ಯತೆ ನಾತ್ರ ಸಂಶಯ. ಏತದ್ ಆಲಂಬನಂ ಇದು ಎಲ್ಲೆಲ್ಲ ಪ್ರಿಂಟ್ ಮಾಡಿಸ್ಬೇಕು, ಅದೇ ಪದ್ಧತಿ ಆಗಿರೋದು. ಅದು ಮುಂದೆ ಉಪನಿಷತ್ತು ಇರುತ್ತೆ, ಅಲ್ಲಿ ಭಾಷೆ ಬರುತ್ತೆ. ಇದು ಏನೇನೋ ಆಗಿಬಿಟ್ಟಿರುತ್ತೆ, ಅದು ಹೊಂದೋದೇ ಇಲ್ಲ. ಏತದ್ದೇವಾಕ್ಷರಂ ಬ್ರಹ್ಮ ವಿಷ್ಣಾಖ್ಯಂ ಪರಮವ್ಯಯಂ ಸರ್ವಸ್ಯಾಲಂಬನಂ ಜ್ಞಾತ್ವಾ ಮುಚ್ಯತೆ ನಾತ್ರ ಸಂಶಯ. ಏತದಾಲಂಬನಂ ಪ್ರೋಕ್ತಂ ಅಂತ ಉಪನಿಷತ್ತು. ಆಲಂಬನ ಅಂದರೆ ಆಸರೆ. ಮಮ ದೇಹಿ ಕರಾವಲಂಬಂ ಬರುತ್ತಲ್ಲ, ಆಲಂಬ ಆಲಂಬನ ದೇವರನ್ನೇ. ಅವರಿವರು ಆಶ್ರಯ ಅಲ್ಲ, ಯಾರ ಆಶ್ರಯ, ಅದನ್ನೇ ದ್ವಾದಶ ಸ್ತೋತ್ರ. ಹರಿರೇವ ಜಗತ್ ಪಿತೃಮಾತ್ರ ಗತಿ. ನಮಗೇನು ಗತಿ ಅಂತ ಹೇಳೋದಿಲ್ಲ, ದೇವರೇ ಗತಿ. ಇದು ಉಪನಿಷತ್ತಿನ ಅರ್ಥ. ಏತದ್ ಆಲಂಬನಂ ಪ್ರೋಕ್ತಂ. ಅದು ಹೇಳಿದ ಎಲ್ಲೆಲ್ಲೋ ಇದೆ, ಅದೇ ಹಾಗೆ ಪ್ರಾಬ್ಲಮ್ ಆಗಿದೆ. ಬ್ರಹ್ಮ ವಿಷ್ಣಾಖ್ಯಂ ಪರಮವ್ಯಯಂ ಸರ್ವಸ್ಯ ಆಲಂಬನಂ ಜ್ಞಾತ್ವಾ ಮುಚ್ಯತೆ ನಾತ್ರ. ಆತ ಎಲ್ಲರಿಗೂ ಆಲಂಬನ, ಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲರಿಗೂ ಆಶ್ರಯ ಯಾರೋ, ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಗೊತ್ತಾಯ್ತಾ, ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮ. ಇದರ ಅರ್ಥ ಮಾಡಿಕೊಂಡ್ರೆ ಅದು ದೇವರನ್ನು ಆಶ್ರಯಿಸಬೇಕು. ನಾವು ಯಾಕೆ ಆಗ್ತಾ ಇಲ್ಲ ಇದು ಅಂತ ಕೇಳಿದರೆ, ನಾವು ಆಶ್ರಯಿಸದೆ ಪ್ರಯತ್ನ ಪಡ್ತೀವಲ್ಲ, ಅದಕ್ಕೆ ಆಗ್ತಾ ಇಲ್ಲ. ಅನ್ಯತ್ರ ಧರ್ಮಾದನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ಪಶ್ಯಸಿ ತದ್ವದ. ಸರ್ವೇ ವೇದ ಯತ್ಪದಮಾವನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಭಗವದ್ಗೀತೆಯಲ್ಲಿ ಪ್ರವಕ್ಷೆ ಅಂತ ಬದಲಾಗಿದೆ. ಈ ಶ್ಲೋಕ ಹಾಗೇ ಇದೆ, ಸಣ್ಣ ಪುಟ್ಟ ಬದಲಾವಣೆ ಸಮೇತ ಅದು ಹಾಗೆ ಬರುತ್ತೆ. ಓಮಿತ್ತೇತತ್ ಸರ್ವೇ ವೇದ ಯತ್ಪದ ಮಾಮನಂತಿ. ಎಲ್ಲ ವೇದಗಳು ಹೇಳೋದು ಯಾರನ್ನ, ಪರಮಾತ್ಮನನ್ನೇ. ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಎಲ್ಲ ತಪಸ್ಸುಗಳು ಯಾರಿಗೋಸ್ಕರ ಹೊರಟಿವೆಯೋ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ದೊಡ್ಡ ದೊಡ್ಡ ಜ್ಞಾನಿಗಳು ಬ್ರಹ್ಮಚರ್ಯ ವ್ರತ ಮಾಡ್ತಾರೆ, ಅದಕ್ಕೆ ಅಂತ ದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ. ತತ್ತೇ ಪದಂ ಸಂಗ್ರಹೇಣ ಬ್ರವೀವಿ ಓಬಿತ್ತೇತತ್. ಆ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡ್ತೇನೆ. ಆ ಸ್ವರೂಪ ಓಂ, ಯಾರು ಆತ, ಓಂ ಅಂತ. ಓಂ ಯಾರನ್ನು ಹೇಳುತ್ತೆ, ಓಂ ಅಂದ್ರೇನು, ಆ ಉ ಮ. ಆ ಉ ಮ ಅಧಿಕ ಉಚ್ಚನಾಗಿ ಪೂರ್ಣನಾಗಿದ್ದ.
ಎಲ್ಲರಿಗಿಂತ ಹೆಚ್ಚು ಪರಿಪೂರ್ಣನಾಗಿರೋದಕ್ಕೆ ಓಂ ಅಂತ ದೇವರಿಗೆ ಹೆಸರು. ಎಲ್ಲ ಆಗಿದ್ದಾನೆ, ಅದು ಬರಬೇಕು. ಅದು ಓಂ ಅಶೇಷ ಗುಣಾಧಾರ. ಹೌದು, ಗುಣಗಳಿಗೆ ಆಶ್ರಯ, ಗುಣಪೂರ್ಣ ಅಂತ ಅರ್ಥ. ಗುಣಪೂರ್ಣ ಅರ್ಥ ಒಟ್ಟರ್ಥ. ಅದೇ ರೀತಿ ದೋಷ ದೂರ. ಗುಣಪೂರ್ಣತ್ವ ಅಬ್ಸಲ್ಯೂಟ್ ಇರ್ಬೇಕಾದ್ರೆ ಏನಾಗಿರಬೇಕು? ಇರಲೇಬೇಕಾದ್ರಿಂದ ಹಾಗಿರ್ತಾರೆ. ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವಾಕ್ಷರಂ ಪರಂ ಏತದ್ದೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಯಾರು ಇದೇ ಅಕ್ಷರ ಅಂದರೆ ಇವನೇ, ಗೊತ್ತಾಯ್ತಾ? ಮತ್ತು ಈ ಪರ ಅಂದರೆ ಇವನೇ, ಗೊತ್ತಾಯ್ತಾ? ಇಂಥ ಪರಮಾತ್ಮನ ಯಾರು ತಿಳ್ಕೊಂಡ್ಬಿಡ್ತಾರೋ ಯದಿಚ್ಛತಿ ತಸ್ಯ ತತ್, ಅವನು ಸಿಕ್ಕಿಬಿಡ್ತಾನೆ. ಯಾರು ದೇವರನ್ನು ತಿಳ್ಕೊತಾರೋ ದೇವ್ರು ಏನು ಮಾಡ್ತಾನೆ? ದೇವ್ರು ಸಿಕ್ಕಿಬಿಡ್ತಾನೆ. ಸಿಕ್ಕ ಮೇಲೆ ಅವನಂತೆ ನಮಗೆ ಸುಖ, ಯಾವಾಗ ನಿತ್ಯ ಸುಖವಾಗಿರೋ ಮಾಡಿಕೊಡ್ತಾನೆ. ಅವನೇ ಆಗೋದಿಲ್ಲ, ಸಮನೂ ಆಗೋದಿಲ್ಲ, ನಿತ್ಯವಾದ ಸುಖವನ್ನು ಕೊಡ್ತಾನೆ. ಒಂದು ಆಫೀಸ್ನಲ್ಲೇ ಆಫೀಸ್ಗೆ ಪರ್ಮನೆಂಟ್ ಅಂತ ಆದ್ರೂ ಕೂಡ ಎಲ್ರಿಗೂ ಒಂದೇ ಸಂಬಳ ಇರುತ್ತಾ? ಇರೋದಿಲ್ಲ. ಬಟ್ ಎಲ್ಲರೂ ಸರ್ವೆಂಟ್ಸು, ಎಲ್ಲರಿಗೂ ಸ್ಯಾಲ್ರಿ ಇದೆ, ಫುಲ್ ಸ್ಯಾಲ್ರಿ. ಮತ್ತು ಫುಲ್ ಸ್ಯಾಲ್ರಿ ಅಂದರೆ ಏನು? ಯೋಗ್ಯತೆ ಅಷ್ಟೇ. ಅದು ನೋಡಿ ಎಲ್ಲರಿಗೂ ಅರ್ಥ ಆಗೋದೆ ಆ ರೀತಿ ಆಗುತ್ತೆ. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ತದಾಲಂಬ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಇದೇ ಶ್ರೇಷ್ಠವಾದ ಅಂಬನ ಇದೆ, ಪರ ಆಲಂಬನ ಇದೆ. ತಿಳ್ಕೊಂಡು ಬಿಟ್ಟರೆ ಹಾಗಿದ್ಮೇಲೆ ನಾವು ಸಿಗಲಿ ಅಂದರೆ ಸಿಗಬೇಕು, ನೀನು ಉಪಯೋಗ ಮಾಡ್ಕೋಬೇಕಲ್ಲ. ನೀರಿದೆ, ಬಾಯಾರಿಕೆ ಆಗಿದೆ, ಕುಡಿಬೇಕಲ್ಲ, ಅಷ್ಟು ಕೆಲಸ ಮಾಡಬೇಕು, ಇಲ್ಲ ಹೋದರೆ ಇಲ್ಲ. ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಬ್ರಹ್ಮಲೋಕ ಅಂದರೆ ವಿಷ್ಣುಲೋಕ. ವಿಷ್ಣುಲೋಕ ಸುಖವಾಗಿರ್ತಾನೆ. ದೇವರನ್ನೇ ಆಸರೆ ಅಂತ ಯಾವ ನಂಬಿರ್ತಾನೆ. ಜಡಭರ್ತ ನಂಬಿದ್ದಕ್ಕೆ ತಲೆ ಕತ್ತಲಕ್ಕೋದ್ರೆ ಕತ್ತಕ್ಕಾಗಲಿಲ್ಲ. ಪ್ರಹ್ಲಾದ ನಂಬಿದ್ದಕ್ಕೆ ಏನು ಮಾಡಿ ಏನೂ ಮಾಡೋಕ್ಕಾಗಲಿಲ್ಲ. ಅವ್ರ ಆಲಂಬನಂ ಪ್ರೋಕ್ತಂ, ದೇವರೇ ನಮ್ಮನ್ನು ಕಾಪಾಡ್ತಾನೆ, ಈ ಭಾವನೆ ಇರಬೇಕು. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿತ್ ಬಭೂವ ಕಶ್ಚಿತ್ ಅಯೋ ನಿತ್ಯ ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೇಪಿ. ಪೂರ್ತಿ ಭಗವದ್ಗೀತೆ ಸಣ್ಣ ಪುಟ್ಟ ಸಣ್ಣ ಮಾಡಿ ಪೂರ್ತಿ ಹಾಕಿರ್ತಾರೆ. ಹೌದು, ಅದೆಲ್ಲ ನಾಳೆ ನೋಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಈಗ ಜ್ಞಾಪಿಸ್ಬೇಕು, ಬೇರೆ ಪುಸ್ತಕ ತರಲ್ಲ ನಾಳೆ, ಗೊತ್ತಾಯ್ತಾ? ಈಗ ಅಲ್ಲಿ ಬಂದಾಗ ಜ್ಞಾಪಿಸ್ಬಿಟ್ರೆ ಬೇರೆ ಪುಸ್ತಕ ಟೈಮ್ ಇದರಲ್ಲೇ ಹೋಗುತ್ತೆ ಸರ್.